ಅರ್ಚನಾ. ಹಾಯ್. ಮೊನ್ನೆ 18 ಮಂತ್ಸ್ ಮಗುನ ಪೇರೆಂಟ್ಸು ಅಷ್ಟೊಂದು ಮಾತಾಡ್ತಾ ಇಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ರಲ್ವಾ, ಅದೇನು ಪ್ರಾಬ್ಲಮ್ ಇತ್ತು? ನೋಡಿ, ಲ್ಯಾಂಗ್ವೇಜು ಡೆವಲಪ್ಮೆಂಟಲ್ ಮೈಲ್ಸ್ಟೋನಲ್ಲಿ ಒಂದು ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಸೊ ಎಲ್ಲ ಬೇರೆ ಮೈಲ್ಸ್ಟೋನಲ್ಲಿ ಮಗು ನಾರ್ಮಲ್ ಆಗಿದೆ, ಕೇವಲ ಲ್ಯಾಂಗ್ವೇಜಲ್ಲಿ ಮಾತ್ರ ಡಿಲೇ ಆಗ್ತಿದೆ ಅಂದರೆ ಪೇರೆಂಟ್ಸಿಗೆ ಕೆಲವೊಂದು ರೀಸನ್ಸ್ ಗೊತ್ತಿರಬೇಕಾಗುತ್ತೆ. ಮೊದಲನೇದಾಗಿ ಹಿಯರಿಂಗ್. ಸೊ ನಿಮ್ಮ ಮಗುಗೆ ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ, ಇಲ್ಲ ಅದಕ್ಕೆ ಕೇಳಿಸ್ತಾ ಇಲ್ವಾ, ಕೇಳಿಸಿಲ್ಲದೆ ಅದು ರೆಸ್ಪಾಂಡ್ ಮಾಡ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಎರಡನೇದಾಗಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀನಿ. ನಾನು ಮುಂಚೆ ವೀಡಿಯೋಸ್ನಲ್ಲೂ ಹೇಳಿದ್ದೆ ನಿಮಗೆ, 2 ಇಯರ್ಸ್ ಒಳಗಡೆ ಮಕ್ಕಳಿಗೆ ನಾವು ಸ್ಕ್ರೀನ್ ಟೈಮ್ನ ಕೊಡಬಾರ್ದು, ಕಾಂಟ್ರಾ ಇಂಡಿಕೇಶನ್ ಅಂತ ಅಂತೀವಿ. ನಿಮ್ಮ ಮಗು ಸ್ಕ್ರೀನ್ ನೋಡ್ತಿರುವಾಗ ಏನಾಗುತ್ತೆ, ಅದು ರಿಸೀವಿಂಗ್ ಎಂಡಲ್ಲಿರುತ್ತೆ, ಮಾತಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ನಾಲೆಡ್ಜ್ ಬರ್ತಾ ಇರುತ್ತೆ, ನೋಡ್ತಾ ಇರುತ್ತೆ, ಬಟ್ ಅದಕ್ಕೆ ಮಾತಾಡಬೇಕು ಅನ್ನೋ ಎನ್ಕರೇಜ್ಮೆಂಟ್ ಇರಲ್ಲ ಅದರಲ್ಲಿ. ಅದೇ ನೀವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿದ್ರೆ ಮಗು ಮಾತಾಡೋ ಚಾನ್ಸಸ್ ಹೈ ಆಗುತ್ತೆ. ಮೂರನೇದಾಗ್ಬಿಟ್ಟು ಮ್ಯಾಸ್ಟಿಗೇಷನ್, ಅಂದರೆ ನೀವು ಸಾಲಿಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಲ್ವ, 9 ಮಂತ್ಸಲ್ಲಿ ನೀವು ಸಾಲಿಡ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ, 2 ಇಯರ್ಸ್ ತನಕ ಮ್ಯಾಶ್ಡ್ ಫುಡ್ಸು ಇಲ್ಲಾಂದರೆ ಲಿಕ್ವಿಡ್ ಐಟಮ್ಸ್ನೇ ಪ್ರಿಫರ್ ಮಾಡ್ತಾರೆ, ಮಗುಗೆ ತೊಂದರೆ ಆಗಬಾರ್ದು ಅಂತ. ಬಟ್ ನೀವು ಆ ಥರ ಮಾಡಿದಾಗ ಅದು ಮಗು ಚೀವ್ ಮಾಡೋ ಹ್ಯಾಬಿಟ್ನೇ ಕಲ್ತ್ಕೊಲಿಲ್ಲ ಅಂದರೆ ಈ ಸ್ಪೀಚಿಗೆ ಬೇಕಾಗಿರೋ ಮಸಲ್ಸ್ ಟೋನೇ ಇಂಪ್ರೂವ್ ಆಗಿರೋದಿಲ್ಲ. ನಾಲ್ಕನೇದು ಬಂದುಬಿಟ್ಟು ಪ್ಯಾಸಿಫೈಯರ್ಸ್ ಅಂತ ಅಂತೀವಿ ನಾವು. ಸೊ ಮಗು ತುಂಬಾ ಅಳ್ತಾ ಇದೆ ಅಂತ ಅಂದ್ಬಿಟ್ಟು ಕೆಲವೊಂದು ಪೇರೆಂಟ್ಸ್ ಪ್ಯಾಸಿಫೈಯರ್ಸ್ ಇಟ್ಬಿಡ್ತಾರೆ, ಪ್ಲಾಸ್ಟಿಕ್ ಪ್ಯಾಸಿಫೈಯರ್ಸ್ ಎಸ್ಪೆಷಲಿ. ಇನ್ನು ಕೆಲವೊಂದು ಪೇರೆಂಟ್ಸ್ 1 ಇಯರ್ ಆದಮೇಲೆ ಹಾಲು ಕುಡಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸ್ಟೀಲ್ ನಿಪ್ಪಲ್ ಬರುತ್ತಲ್ವ, ಅದರಲ್ಲಿ ಮಗುವಿಗೆ ಕಂಟಿನ್ಯೂಸ್ ಆಗಿ ಬಾಟಲ್ ಬಾಯಲ್ಲಿ ಇಟ್ಬಿಟ್ಟಿರ್ತಾರೆ. ಸೊ ಅದರಲ್ಲಿ ಅದು ಸಕ್ಕನ್ನು ಕಂಟಿನ್ಯೂ ಮಾಡ್ತಾ ಇರುತ್ತೆ ಹೊರತು ಮಾತಾಡೋದನ್ನು ಡಿಲೇ ಮಾಡಿಬಿಡುತ್ತೆ. ಸೊ ಪ್ಯಾಸಿಫೈಯರ್ಸ್ ಇಸ್ ಅ ಬಿಗ್ ನೋ ಫಾರ್ ಬೇಬೀಸ್. ಫಿಫ್ತ್ ಒನ್ ಬಂದುಬಿಟ್ಟು ಪಿಯರ್ ಇಂಟ್ರ್ಯಾಕ್ಷನ್. ನಾವು ಇತ್ತೀಚೆಗೆ ಆ ಏಜ್ ಗ್ರೂಪ್ ಮಕ್ಕಳು ಅವ್ರದ್ದೇ ಏಜ್ ಗ್ರೂಪಲ್ಲಿ ಇಂಟ್ರ್ಯಾಕ್ಟ್ ಮಾಡೋದು ನಾವು ನೋಡೋದೇ ಇಲ್ಲ, ಹೊರಗಡೆ ಅವರು ಇನ್ವಾಲ್ವ್ ಆಗೋದೇ ಇಲ್ಲ. ಸೊ ಈ ರೀತಿಯಲ್ಲಿ ಅವ್ರ ಏಜ್ ಗ್ರೂಪ್ನವ್ರ ಜೊತೆಗೆ ಅವ್ರನ್ನ ನಾವು ಬಿಡಲಿಲ್ಲ ಅಂದರೆ ಕಮ್ಯುನಿಕೇಷನ್ ತುಂಬಾ ಡಿಲೇ ಆಗುತ್ತೆ. ಆರನೇದು ಬಂದುಬಿಟ್ಟು ಆಟಿಸಮ್. ಸೊ ಇದೆಲ್ಲ ಕಾಸಸ್ನ ಪೇರೆಂಟ್ಸು ನೋಡ್ತಿರ್ಬೇಕಾಗತ್ತೆ. ಎನಿ ಇಶ್ಯೂಸ್ ಇನ್ ದೀಸ್ ಅದನ್ನು ನೀವು ಅಲ್ಲೇ ರೆಕ್ಟಿಫೈ ಮಾಡಬೇಕಾಗತ್ತೆ. ಓಕೆ, ಇದರಲ್ಲಿ ರೆಡ್ ಫ್ಲಾಗ್ ಸೈನ್ಸ್ ಅಂದರೆ ಏನಾದರೂ ಡೇಂಜರಸ್ ಸೈನ್ಸ್ ಥರ ಏನಾದರೂ ಇರುತ್ತಾ? ಹೌದು. ಲ್ಯಾಂಗ್ವೇಜ್ ಮೈಲ್ಸ್ಟೋನಲ್ಲಿ 3 ಇಂಪಾರ್ಟೆಂಟ್ ನಿಮಗೆ ಗೊತ್ತಿರಬೇಕಾಗಿರೋ ರೆಡ್ ಫ್ಲಾಗ್ ಸೈನ್ಸ್ ಏನಂದರೆ, 6 ತಿಂಗಳಲ್ಲಿ ಮಗುವಿಂದ ಏನೂ ಶಬ್ದನೇ ಬರ್ತಾ ಇಲ್ಲ, ಅಂದರೆ ಅದು ನಗ್ತಾ ಇದೆ ಆದರೆ ಅದರಲ್ಲಿ ಶಬ್ದ ಇಲ್ಲ, ಆ ಥರ ಆದರೆ ನೀವು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಬರಬೇಕು. ಇಲ್ಲ ಅಂದರೆ 1.5 ವರ್ಷದ ಮಗು ಒಂದು ವರ್ಡ್ ಕೂಡ ಮಾತಾಡ್ತಾ ಇಲ್ಲ ಅಂದಾಗೂ ನೀವು ಬರಬೇಕಾಗುತ್ತೆ. ಅದು ಬಿಟ್ಟು 18 ಮಂತ್ಸ್ ಆದಮೇಲೆ ಮಗು ಯಾವುದೇ ಶಬ್ದ ಮಾತಾಡ್ತಾ ಇಲ್ಲ, ಇಲ್ಲ ನೀವು ಮಾತಾಡ್ತಿರೋದನ್ನು ಮಗು ಅರ್ಥ ಮಾಡ್ಕೊತಾ ಇಲ್ಲ, ಅದಕ್ಕೆ ನಾವು ಕಾಂಪ್ರಿಹೆನ್ಷನ್ ಅಂತ ಅಂತೀವಿ. ಸೊ ಲಾಸ್ ಆಫ್ ಕಾಂಪ್ರಿಹೆನ್ಷನ್, ಈ ಥರದ್ದು ಏನಾದರೂ ನಿಮಗೆ ಸೈನ್ಸ್ ಕಾಣಿಸ್ತು ಅಂತ ಅಂದ ತಕ್ಷಣವೇ ಇಮಿಡಿಯೇಟ್ಲಿ ನೀವು ಮಗುನ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಬರ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್.